ಪೂಜ್ಯ ಗುರುದೇವರನ್ನು ಋಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಸಂಜೆಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲಿರುವಂತಹ ಜ್ಞಾನಯೋಗಾಶ್ರಮದ ಪ್ರಮುಖ ಗುರುಗಳಾಗಿರುವಂತಹ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇನ್ನುಳಿದ ಆಶ್ರಮದ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ನಮಸ್ಕಾರಗಳು. ಮನುಷ್ಯನ ಮೂಲ ಧ್ಯೇಯ ಉದ್ದೇಶ ಏನು ಅಂತ ಕೇಳಿದರೆ, ಜೀವನದುದ್ದಕ್ಕೂ ಪರಮ ಶಾಂತಿಯನ್ನು ಅನುಭವಿಸೋದು, ಶಾಂತಿಯನ್ನು ಪಡೆಯೋದು. ಇಂತಹ ಪರಮ ಶಾಂತಿ ನಮ್ಮ ಬದುಕಿನೊಳಗೆ ನೆಲೆಸಬೇಕಾಗಿತ್ತು. ಆ ಶಾಂತಿಯ ಸುವಾಸ ಹರಬೇಕಾಗಿತ್ತು. ಸದಾವಕಾಲ ಶಾಂತಿ ನಮ್ಮ ಬದುಕಿನ ತುಂಬೆಲ್ಲ ತುಂಬಬೇಕಾಗಿತ್ತು. ಅಂದ್ರೆ ಒಂದು ಕೆಲಸ ಮಾಡೋದು. ಏನು ಮಾಡೋದು ಅಂತ ಕೇಳಿದರೆ, ಸಂತರ, ಶರಣರ, ಜ್ಞಾನಿಗಳ, ಅನುಭಾವಿಗಳ ಸಂಘವನ್ನು ಒಂದಿಷ್ಟು ಮಾಡೋದು. ಇತಿಹಾಸದ ಪುಟವನ್ನು ತೆರೆದು ನೋಡಿದಾಗ ಯಾರ್ಯಾರು ಬಲ್ಲವರ ಸಂಘವನ್ನು ಮಾಡಿದಾರೋ, ಯಾರು ಸತ್ಯವಂತರ ಸಂಘವನ್ನು ಮಾಡಿದಾರೋ ಅವರ ಬದುಕು ಹೂವಿನಂಗ ಅರಳಿ ನಿಂತದ. ಅಷ್ಟೇ ಅಲ್ಲ, ಸುತ್ತಮುತ್ತೆಲ್ಲ ಜ್ಞಾನದ ಸುವಾಸವನ್ನು ಹರವ್ಯದ. ಯಾರ್ಯಾರು ದುರ್ಜನರ, ದುರ್ವಿಚಾರಿಗಳ, ದುಷ್ಟರ ಸಂಘವನ್ನು ಯಾರು ಮಾಡಿದಾರಲ್ಲ ಅವರ ಬದುಕು ಹೇಳ ಹೆಸರಿರಲಾರ್ದಂಗೆ ಹೋಗ್ಯದ. ಅದಕ್ಕೆ ಗೊತ್ತಿರಬೇಕು ಮನುಷ್ಯನಿಗೆ, ನಮ್ಮ ಬದುಕಿನೊಳಗೆ ಶಾಂತಿ ಉಂಟಾಗಬೇಕಾಗಿತ್ತು ಅಂದ್ರೆ ಸಜ್ಜನರ ಸಂಘವನ್ನು ಮಾಡೋದು. ಮಾಡಿಲ್ಲೇನು? ಇದ ಕಲ್ಯಾಣ ನಾಡಿನೊಳಗೆ ಒಬ್ಬ ಹೆಣ್ಮಗಳಿದ್ದಳು, ಸೂಳೆ ಸಂಕವ್ಯ ಅಂತ ತಿಳ್ಕೊಂಡು. ಅದೇ ಕಲ್ಯಾಣದೊಳಗೆ ಒಂದು ಕಡೆಗೆ ಅನುಭವ ಮಂಟಪದೊಳಗೆ ಶರಣರ ಸಂಘ ನಡೀತಿತ್ತು, ಸತ್ಸಂಗ ನಡೀತಿತ್ತು. ಮತ್ತೊಂದು ಕಡೆಗೆ ಅನಾಚಾರ, ಅಧರ್ಮ, ಅನೀತಿಯ ಸಂಘದೊಳಗೂ ಮಿಂದವರಿದ್ದರು. ಇಂಥ ಒಬ್ಬ ಹೆಣ್ಣು ಮಗಳು ಅಧರ್ಮ, ಅನೀತಿ, ಅನಾಚಾರದಿಂದ ತನ್ನ ಶರೀರವನ್ನು ಮಾರಿಕೊಂಡು ಒಂದಿಷ್ಟು ಬಾಹ್ಯ ಸಿರಿ ಸಂಪತ್ತಿಗಾಗಿ ಭಗವಂತ ಕೊಟ್ಟ ಈ ದಿವ್ಯ ಬದುಕನ್ನು ಅನಾಚಾರದೊಳಗೆ ಸಾಗಿಸ್ತಿದ್ದಳು. ಇಂಥ ಹೆಣ್ಮಗಳ ಮನೆಗೆ ಒಂದು ದಿವಸ ಬಸವಣ್ಣನವರು ಬರುತ್ತಾರೆ. ಬಂದು ವಿನಂತಿ ಮಾಡ್ಕೋತಾರೆ, ನೋಡು ತಾಯಿ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ಯಾವುದು ಅಂತ ಕೇಳಿದ್ರೆ ಮನುಷ್ಯ ಜೀವಿ. ಇಂಥ ಪವಿತ್ರವಾಗಿರತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದು
ನೀನು ಹಿಂಗೆ ಅಧರ್ಮ ಅನೀತಿಯ ಮಾರ್ಗದೊಳಗೆ ಬದುಕ ಮಾಡಿದಿ ಅಂದ್ರೆ ನಿನ್ನ ಬದುಕು ಭಗವಂತನಿಗೆ ಪ್ರಿಯ ಆಗೋದಿಲ್ಲ, ನಿನ್ನ ಬದುಕಿಗೆ ಬೆಲೆ ಬರುವುದಿಲ್ಲ, ನಿನ್ನ ಬದುಕು ಸುಖ ಸುಮ್ಮನೆ ವ್ಯರ್ಥ ಕಳೆದು ಹೋಗ್ತದೆ. ಅದಕ್ಕೆ ನೀ ಏನು ಮಾಡು, ಇಲ್ಲೇ ಸಾಮೀಪ್ಯದೊಳಗೆ ಶರಣರ ಸಂಘ ನಡೀತದ, ಸತ್ಸಂಗ ನಡೀತದ. ಅದಕ್ಕೆ ನೀ ಏನು ಬೆಳಗಿನಿಂದ ಸಂಜೆ ತನಕ ಬಂದು ಕೂಡಬೇಕಂತೇನಿಲ್ಲ, ಬರೀ 1 ತಾಸು ಬಂದು ಕೂಡು, ಕಣ್ಣು ತುಂಬ ಮಹಾತ್ಮರನ್ನು ನೋಡು. ಸಾಧು ನಾಂ ದರ್ಶನಂ ಪುಣ್ಯಂ, ಏನು ಚಲೋ ಮಾತು ಹೇಳ್ಯಾರ ಅವರು. ಪುಣ್ಯದ ದೊರಿಬೇಕಾಗಿತ್ತು ಅಂದ್ರೆ, ಪುಣ್ಯದ ಫಲ ಪ್ರಾಪ್ತ ಆಗಬೇಕಾಗಿತ್ತು ಅಂದ್ರೆ ದೇವನಿಗಾಗಿ ಲಕ್ಷ ಬಿಲ್ವಾರ್ಚನೆನ ಮಾಡಬೇಕಂತೇನಿಲ್ಲ, ಎಣ್ಣೆ ತುಪ್ಪದ ದೀವಿಗೆಯನ್ನು ಹೊತ್ತಿಸ್ಬೇಕಂತೇನಿಲ್ಲ, ಪಲ್ಲಕ್ಕಿ ಉತ್ಸವನ ಮಾಡಬೇಕಂತೇನಿಲ್ಲ. ಪುಣ್ಯ ನಿನಗೆ ದೊರಿಬೇಕಾಗಿತ್ತು ಅಂದ್ರೆ ಮನುಷ್ಯನೇ ಇವು ಯಾವುವು ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಒಂದಿಷ್ಟು ಪರಮ ಸತ್ಯ ಪರಮ ಶಾಂತಿಯನ್ನು ಅನುಭವಿಸಿರತಕ್ಕಂಥ ಮಹಾನುಭಾವಿಗಳು ಮಹಾತ್ಮರು ಇರ್ತಾರಲ್ಲ, ಅವರನ್ನು ಒಂದಿಷ್ಟು ಕಣ್ಣು ತುಂಬ ನೋಡಿದ್ರೆ ಸಾಕು ನಿನಗೆ ಪುಣ್ಯ ದೊರೀತದಂತ ಹೇಳ್ತಾರೆ ಜ್ಞಾನಿಗಳು. ಬರೀ ನೋಡೋದ್ರಿಂದ. ಅದಕ್ಕೆ ಅವರು ಅಂದ್ರೆ ಬಸವಣ್ಣವರು ಒಂದಿಷ್ಟು ನೋಡು, ಅಲ್ಲಿ ಬಂದು ಕೂಡು, ಕಣ್ಣು ತುಂಬ ಮಹಾತ್ಮರನ್ನು ನೋಡು, ಕಿವಿ ತುಂಬ ಶರಣರ ಸತ್ಯದ ನುಡಿಗಳನ್ನು, ಸತ್ಯದ ನುಡಿಗಳನ್ನು ಒಂದಿಷ್ಟು ಕೇಳು, ನಿನ್ನ ಬದುಕು ಭವ್ಯ ಆಗ್ತದ ತಾಯಿ ಅಂತ ವಿನಂತಿ ಮಾಡಿಕೊಂಡ್ರು. ಎಷ್ಟು ಹೇಳಿ ಮಹಾಮನಿಗೆ ಬಂದರು. ಹೆಣ್ಮಗಳ ತಲೆಯೊಳಗೆ 2 ವಿಚಾರ. ಒಂದು, ತನ್ನ ಶರೀರವನ್ನು ಮಾರಿಕೊಂಡು ಸಂಪತ್ತು ಗಳಿಸ್ತಿದ್ಲು, ಆ ಕೆಲಸ ಕಾರ್ಯವನ್ನು ಬಿಟ್ಟು ಇಲ್ಲಿ ಶರಣರ ಸಂಘ ಮಾಡಂತ ಈ ಮಹಾನುಭಾವ ಹೇಳಿ ಹೋಗ್ಯಾನ. ಏನು ಇದನ್ನು ಮಾಡಬೇಕು, ಏನು ಇದನ್ನು ಮಾಡಬೇಕು, ಯಾವುದು ಮಾಡಬೇಕು ಯಾವುದು ಬಿಡಬೇಕು ವಿಚಾರ ಮಾಡಕತ್ತಿದ್ಲು ಹೆಣ್ಮಗಳು. ಬಸವಣ್ಣನವರು ಹೇಳಿದ್ದು ಬರೀ 1 ದಿವಸ 1 ತಾಸು ಬಂದು ಕೂಡಂತ ಹೇಳ್ಯಾರ. ಅದಕ್ಕೆ ಅವರ ಮಾತನ್ನು ಮನ್ನಿಸಿ ಇವತ್ತು 1 ದಿವಸ ನನ್ನ ಕೆಲಸವನ್ನು ಬಿಟ್ಟು ಅನುಭವ ಮಂಟಪಕ್ಕೆ ಹೋಗಿ ಬಸವಣ್ಣನವರು ಹೇಳಿದ ತೆರನಂತೆ ಅಲ್ಲಿ ಏನು ನೋಡೋದದ, ಏನು ಮಾಡೋದದ, ಏನು ಕೇಳೋದದ ಅಂತ ತಿಳ್ಕೋಬೇಕನ್ನುವಂಥ ದೃಷ್ಟಿ ಇಟ್ಟುಕೊಂಡು ಮೊದಲನೇ ದಿವಸ ಬಂದು ನೀವು ಹೇಗೆ ಕೂತಿರಲ್ಲ ಈಗ ಕೂತಿದ್ರು, ಸತ್ಸಂಗ ನಡೆದಿತ್ತು. ಹಿಂದುಗಡೆ ಬಂದು ಕೂತಳು ಹೆಣ್ಮಗಳು. ನೋಡಿದವರು ಅಂದರು, ಇಂದ ನಮ್ಮ ಶರಣರ ಸಂಘಕ್ಕೆ ಅನುಭವ ಮಂಟಪಕ್ಕೆ ಸೂಳೆ ಸಂಕವ್ಯ ಬಂದಾಳ, ಸೂಳೆ ಸಂಕವ್ಯ ಬಂದಾಳ ಅಂತ ಹೆಸರಿಟ್ಟು ಕರೆದ್ರು. ಆದರೆ ಹೆಣ್ಮಗಳು ಭಾಳ ತಲೆಗೆ ಹಾಕ್ಕೊಳ್ಳೋಕೆ ಹೋಗಲಿಲ್ಲ ಇವ್ರ ಮಾತನ್ನು. ಯಾಕೆ? ನಾ ಮಾಡೋದು ಸತ್ಯದ, ಅವರು ಅನ್ನೋದು ಸತ್ಯನದ. ಅದಕ್ಕೆ ಯಾಕೆ ನೋವು ಪಟ್ಟುಕೋಬೇಕಂತ ಭಾವಿಸಿಕೊಂಡು ಶಾಂತಳಾಗಿ ಕೂತಳು. ಕಣ್ಣು ತುಂಬ ಮಹಾನುಭಾವಿಗಳನ್ನು ನೋಡಿದಳು. 1 ತಾಸು ಶರಣರ ವಚನಗಳನ್ನು ಕೇಳಿದಳು. 1 ತಾಸಿನೊಳಗೆ ಹಿಂಗನಿಸಿತಲ್ಲ ಹೆಣ್ಮಗಳಿಗೆ, ಇಲ್ಲಿ ಸಂಪತ್ತು ಗಳಿಸುವುದಕ್ಕಾಗಿ ಏನು ಅನಾಚಾರದ ಬದುಕನ್ನು ಸಾಗಿಸ್ತಿದ್ಲಲ್ಲ, ಎಷ್ಟೇ ಸಂಪತ್ತು ಗಳಿಸಿದ್ರೂ ಸಹಿತ ಇಲ್ಲಿ ಸಿಗದೇ ಇರತಕ್ಕಂಥ ಪರಮಾನಂದ ಪರಮ ಸಂತೋಷ 1 ತಾಸು ಶರಣರ ಸಂಘದೊಳಗೆ ದೊರೀತು. ಆವಾಗ ನಿಶ್ಚಯ ಮಾಡಿದ್ಲು ಹೆಣ್ಮಗಳು, ಇನ್ನು ಅದನ್ನು ಬಿಡಬೇಕು, ಇದನ್ನು ಹಿಡಿಬೇಕಂತ ತಿಳ್ಕೊಂಡು ಭಾವಿಸಿಕೊಂಡು 1 ದಿವಸ ಬಂದು ಹೋಗಬೇಕಂತ ಭಾವಿಸಿಕೊಂಡ ಹೆಣ್ಮಗಳು 2ನೇ ದಿವಸ ಯಾರೂ ಕರೀಲಿಕ್ಕೆ ಬರಲಿಲ್ಲ, ಆಮಂತ್ರಣ ಮಾಡಲಿಲ್ಲ. 2ನೇ ದಿವಸ ತಾನೇ ಬಂದು ಕೂತಳು. 3 ದಿವಸ ಕೂತಳು, 1 ವಾರ ಕೂತಳು, 1 ಮಾಸ ಕೂತಳು, 1 ವರ್ಷ ಕೂತಳು. 16 ವರ್ಷಗಳ ಕಾಲ ಶರಣರ ಸಂಘವನ್ನು ಮಾಡಿದಳು. ಕೊನೆಗೆ 1 ದಿವಸ ಬಸವಣ್ಣನವರಂಗ, ಚನ್ನಬಸವಣ್ಣನವರಂಗ, ಬಯಲಯೋಗಿ ಅಲ್ಲಮ ಪ್ರಭುದೇವನಂಗ, ಅಕ್ಕ ಮಹಾದೇವಿಯಂಗ
ಒಂದು ದಿವಸ 16 ವರ್ಷ ಆದ ಬಳಿಕ ಒಂದು ಅದ್ಭುತವಾದ ವಚನವನ್ನು ರಚನಾ ಮಾಡಿದ್ಲು. ಯಾರು? ಸೂಳೆ ಸಂಕವ್ಯ. ಅವಾಗಂದ್ರು ಮೊದಲೇನು ಬಂದಿದ್ದೆಲ್ಲ 16 ವರ್ಷದ ಹಿಂದೆ ನಮ್ಮ ಶರಣರ ಸಂಘಕ್ಕೆ ಅವಾಗ ಸೂಳೆ ಸಂಕವ್ಯ ಆಗಿ ಬಂದಿದ್ದಿ. ಯಾವಾಗ 16 ವರ್ಷಗಳ ಕಾಲ ಶರಣರ ಸಂಘ ಮಾಡಿದೆಲ್ಲ, ಈಗ ನೀನು ಸೂಳೆ ಸಂಕವೆಲ್ಲ ಶ್ರೇಷ್ಠ ಶರಣೆ ಸಂಕವ್ಯ ಅಂತ ತಿಳ್ಕೊಂಡು ಮನದುಂಬಿ ಕೊಂಡಾಡಿದರು. ಶರಣರ ಸಂಘ ಅಂದ್ರೆ ಸಾಮಾನ್ಯಲ್ಲ, ಎಂತೆಂಥವರನ್ನು ಸಹಿತ ಪರಿವರ್ತನೆ ಮಾಡುವಂತಹ, ಬದಲು ಮಾಡುವಂಥ ಶಕ್ತಿ ಸಾಮರ್ಥ್ಯ ಶರಣರ ಸಂಘದೊಳಗದ. ಆ ದೃಷ್ಟಿಯಿಂದ ಒಂದಿಷ್ಟು ಬಲ್ಲವರ, ತಿಳಿದವರ, ಶ್ರೇಷ್ಠರ, ಸಜ್ಜನರ ಸಂಘವನ್ನು ಒಂದಿಷ್ಟು ಮಾಡಬೇಕು. ಅದಕ್ಕೆ ಅವರಂತಾರ, ಷಣ್ಮುಖ ಶಿವಯೋಗಿಗಳು, ಸಂಘದಿಂದಲ್ಲದೆ ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ, ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ, ಪರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ, ಅಖಂಡೇಶ್ವರ ನಿಮ್ಮ ಲಿಂಗಾನುಭಾವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ಕೆಟ್ಟು ನಷ್ಟವಾಗಿ ಹೋದವು ಕಾಣ. ಏನು ಅದ್ಭುತ ವಚನ ಬರೀತಾರವರು. ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ. ಕಾನನ ಅಂದ್ರೆ ಘೋರ ಅರಣ್ಯ. ಅರಣ್ಯದೊಳಗೆ ವಾಹನಗಳು ಅಲ್ಲ, ಮನುಷ್ಯರು ಹೋಗಲಿಕ್ಕೆ ಬರೋದಿಲ್ಲ, ಅಷ್ಟು ದಟ್ಟವಾಗಿರತಕ್ಕಂಥ ಅರಣ್ಯ ಪ್ರದೇಶ. ಇಂಥ ಅರಣ್ಯವನ್ನು ನಾಶ ಮಾಡ್ಬೇಕಂತ ತಿಳ್ಕೊಂಡು ಕುಡುಗೋಲು ಕೊಡಲಿ ಹಿಡ್ಕೊಂಡು ನಾವೇನಾದರೂ ನಾಶ ಮಾಡೋಕೆ ಹೋದೇವಿ ಅಂದ್ರೆ ಬಹಳಷ್ಟು ಪ್ರಯಾಸ ಪಡಬೇಕಾಗ್ತದೆ. ಆ ಬಳಿಕ ವ್ಯರ್ಥ ಕಾಲಹರಣ ಮಾಡಬೇಕಾಗ್ತದೆ. ಇದನ್ನು ಮಾಡೋ ಬದಲ ಒಂದು ಕಡ್ಡಿಗೀರಿ ಆ ಪ್ರದೇಶದೊಳಗೆ ಅರಣ್ಯಕ್ಕೆ ಹೆಂಗೆ ಹಚ್ಚಿದ್ರೆ ಸಾಕು, ಹೊತ್ತಿಸಿದ್ರೆ ಸಾಕು, ಒಂದು ಕ್ಷಣದೊಳಗೆ ಏನಾಗ್ತದೆ, ಸುಟ್ಟು ಹೋಗ್ತದೆ ಅರಣ್ಯೆಲ್ಲ. ಎಷ್ಟೇ ದೊಡ್ಡ ದೊಡ್ಡ ಮರ ಗಿಡಗಳು ಇರಲಿ, ಮುಳ್ಳು ಕಂಟಿಗಳಿರಲಿ, ಎಲ್ಲವೂ ನಾಶ ಆಗಿ ಹೋಗುತ್ತವು. ಯಾವ ಅರಣ್ಯದೊಳಗೆ ಒಬ್ಬ ಮನುಷ್ಯನಿಗೆ ಹಾಯ್ದು ಹೋಗಲಿಕ್ಕೆ ಒಂದಿಷ್ಟು ಸ್ಥಳವಿರುವುದಿಲ್ಲವೋ ಅದೇ ಅರಣ್ಯದೊಳಗೆ ರಾಜಮಾರ್ಗ ನಿರ್ಮಾಣ ಆಗ್ತದ. ಕಾರಣ ಬೆಂಕಿಯ ಸಂಘದಿಂದ, ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ತದ, ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಯಾವುದು? ಅರಣ್ಯ. ಆ ಬಳಿಕ ಅಂಥ ಅರಣ್ಯದೊಳಗೆ ಹಣ್ಣಿನ ಗಿಡಗಳನ್ನು ನೆಟ್ಟು ಫಲಗಳನ್ನು ಅನುಭವಿಸಲಿಕ್ಕೆ ಬರುತ್ತದೆ, ಪಡಿಲಿಕ್ಕೆ ಬರುತ್ತದೆ. ಯಾವುದರಿಂದ? ಅಗ್ನಿಯ ಸಂಘದಿಂದ. ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ. ಕತ್ತಲದ ಅಂತ ತಿಳ್ಕೊಳ್ಳಿ, ನೀ ಹೋಗು ಅಂತ ತಿಳ್ಕೊಂಡು ಮಂಗಳಾರತಿ ಮಾಡಿದ್ರೆ ಅದೇನು ಹೋಗುವುದಿಲ್ಲ ಕತ್ತಲೆ. ನೀವೇನಾದರೂ ಕಣ್ಣು ಮುಚ್ಚಿಕೊಂಡು ತಪಸ್ಸ ಮಾಡಿ ಕತ್ತಲೆಯನ್ನು ಹೋಗಲಾಡಿಸ್ತೀನಿ ಅಂದ್ರೂ ಸಹಿತ ಹೋಗುವುದಿಲ್ಲ. ಅದು ಹೋಗಬೇಕಾಗಿತ್ತು ಅಂದ್ರೆ ಬೆಳಕ ಬೇಕು, ಜ್ಯೋತಿ ಬೇಕು, ಪ್ರಕಾಶ ಬೇಕು, ಅಂದ್ರೆ ಕತ್ತಲೆ ಹೋಗ್ತದೆ ವಿನಃ ನಾವು ಏನಾದರೂ ಮಾಡಿ ಕತ್ತಲೆಯನ್ನು ಹೋಗಲಾಡಿಸ್ತೀವಿ ಅಂದ್ರೆ ಅದು ಕನಸಿನ ಮಾತಾಗ್ತದೆ. ಇಬ್ಬರು ಗಂಡ ಹೆಂಡತಿದ್ರು, ಎಲ್ಲರ ಮನೆಯೊಳಗೆ ತುಂಬುವಂಗೆ ಅವ್ರ ಮನೆಯೊಳಗೂ ಕತ್ತಲೆ ತುಂಬಿತ್ತು. ಆವಾಗ ಹೆಂಡತಿ ಹೇಳಿದ್ಲು, ಮನೆಯೊಳಗೆ ಕತ್ತಲೆ ತುಂಬ್ಯದ, ಮನೆ ಬಿಟ್ಟು ಈ ಕತ್ತಲೆಯನ್ನು ಓಡಿಸಬೇಕಲ್ಲ, ಹೊರಗೆ ಹಾಕಬೇಕಲ್ಲ, ಹೆಂಗೆ ಮಾಡೋದು ಅಂತ ಹೆಂಡತಿ ಗಂಡನಿಗೆ ಪ್ರಶ್ನೆ ಮಾಡಿದ್ಲು. ಇವ ಅಂದ ಗಂಡ, ಅದಕ್ಕೆ ಯಾಕೆ ಭಾಳ ವಿಚಾರ ಮಾಡ್ತಿದ್ದಿ, ಒಂದು ಕ್ಷಣದೊಳಗೆ ಹೊರಗೆ ಹಾಕ್ತೀನಿ ಕತ್ತಲೆಯನ್ನು ಅಂದ. ಹೆಂಗೆ ಹಾಕ್ತೀರಿ ಅಂದಳು. ಸುಮ್ಮ ಒಂದಿಷ್ಟು ನೋಡ್ಕೋತನಿಲ್ಲ, ಹೆಂಗೆ ಹಾಕ್ತೀನಿ ನೋಡು ಅಂದ. ಇಟ್ಟು ಅನಗೊಡ್ದನ ಮೂಲ್ಯಾಗ ಒಂದು ಬಡಿಗಿತ್ತು, ಬಡಿಗೆ ತಗೊಂಡು ಆ ಕತ್ತಲಿಗೆ ಹೊಡೆಯಕತ್ತಿದ. ಹೆಂಡತಿಗೆ ಆಶ್ಚರ್ಯ ಆಯ್ತು. ಇಟ್ಟು ದಿವಸ ನನ್ನ ಅಟ್ಟ ಹೊಡಿತಾನಂತ ಮಾಡಿದ್ಯಾ, ನೀ ಕತ್ತಲಿನ ಹೊಡಿತಾನಂದ್ರೆ ಭಾಳ ಶಾಣೆ ಇದ್ದೀನಿ ನೀನು ಅಂದಳಕ್ಕಿ.
ಯಾರು ಹೆಂಡತಿ ನೋಡ್ಯಾರ ನೋಡಿನಂದ ಅಡಿಗೆ ಮನ್ಯಾಗ ಹೋಗಿ ಹೊಡ್ಕೋತ ಇದನ್ನು ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ನೋಡು ಅಂದ. ಕತ್ತಲೆಯನ್ನು ಹೊಡಿಲಿಕ್ಕೆ ಶುರು ಮಾಡಿದ. ಹೆಂಗೆ ಹೊಡೆದ್ನಲ್ಲ, ಹೊಡೆಯುವಂಥ ಬಡಿಗೆ ಮುರಿದು ಹೋಯಿತು. ಇವನಿಗೆ ಬಹಳಷ್ಟು ಆಯಾಸ ಆತು, ಕೈ ಸೋತು, ಕಾಲು ಸೋತು, ಕೊನೆಗೆ ಹಸಿವಾಯಿತು. ಹಂಗೆ ಕತ್ತಲೆಯನ್ನು ಹೊಡೆದು ಆಯಾಸಗೊಂಡ. ಆವಾಗ ಹೆಂಡತಿ ಅಂದಳು, ಸಾಕು ಭಾಳ ಶಾಣೆ ಇದೀವ ಕೂಡು ಅಂದ್ಲು. ಉಂಡು ಮಲಕೋ ಅಂದಳು. ಮತ್ತು ನನಗಂತರೂ ಕತ್ತಲೆ ಹೋಗಲಿಲ್ಲ, ಮತ್ತು ಇದನ್ನು ಹೆಂಗೆ ಹೊರಗೆ ಹಾಕೋದು ಅಂತ ಹೆಂಡತಿ ಕೇಳಿದ. ಆವಾಗ ಹೆಂಡತಿ ಅಂದಳು, ನೀ ನೋಡಿ ಈಗ ನಾ ಹೆಂಗೆ ಹೊರಗೆ ಹಾಕ್ತೀನಿ ಅನ್ನೋದು ಅಂದಳು. ಆಯಿತು ನೀನಾರ ಹಾಕಂತ ಗಂಡ ಅಂದ. ಹೆಣ್ಮಗಳು ಅಂದಳು, ಒಂದು ಕೈಯೊಳಗೆ ಕಸಬರಿಗೆ ಹಿಡಿದ್ಲು, ಮತ್ತೊಂದು ಕೈಯೊಳಗೆ ಆ ಕಸ ತುಂಬೋದು ಮೊರ ಇರ್ತದಲ್ಲ, ಮೊರ ಹಿಡಿದಳು. ಎಲ್ಲ ಒಳಗಿದ್ದ ಗೂಡಿಸ್ಕೊಂಡು ಬಂದು ಹೊರಗೆ ಚೆಲ್ಲುತ್ತೀನಿ ನೋಡು ಅಂದಳು. ಏನು ಕಸ ಅಲ್ಲ, ಕತ್ತಲೆಯನ್ನು ಹೊರಗೆ ಚೆಲ್ಲುತ್ತೀನಿ ಅಂದಳು. ಒಳಗೆ ಹೋದಳು. ಎಲ್ಲ ಕತ್ತಲೆಯನ್ನು ಕಸ ಗುಡಿಸ್ತಾರಲ್ಲ ಹಂಗೆ ಗುಡಿಸ್ಕೋತ ತುಂಬಿದೆ. ಹಂಗೆ ಮಾಡಿ ಹೊರಗೆ ಚೆಲ್ಲಿ ಒಳಗೆ ಬರ್ತಾಳೆ. ಮತ್ತು ತುಂಬಿತ್ತು ಕತ್ತಲೆ. ಆವಾಗ ಗಂಡ ಬಡಿಗೆ ತಗೊಂಡು ಹೊಡೆದದ್ದು ನೋಡಿ, ಹೆಂಡತಿ ಕಸಬರಿಗೆ ಹಿಡಿದು ತುಂಬಿ ಚೆಲ್ಲಿದ್ದು ನೋಡಿ ಕತ್ತಲೆ ನಗಾಕತ್ತಿತ್ತು. ಜಗತ್ತಿನೊಳಗೆ ಬಹಳಷ್ಟು ಜನ ಗಂಡ ಹೆಂಡತಿ ನೋಡೀನಿ, ನಾನಲ್ಲ ಕತ್ತಲೆ ಹೇಳಕತ್ತದ. ಬಹಳ ಜನ ಗಂಡ ಹೆಂಡತಿ ನೋಡೀನಿ, ಆದರೆ ನಿಮ್ಮಂಥ ಹುಚ್ಚರನ್ನ ಎಲ್ಲಿ ನೋಡಿಲ್ಲ ಅಂಥದ್ದು ಕತ್ತಲೆ. ಇವರಿಬ್ಬರು ಯಾಕೆ ಅಂದರು, ನನ್ನ ಹೊರಗೆ ಹಾಕಕ್ಕೆ ಇಷ್ಟು ತ್ರಾಸು ತಗೋತೀರಿ, ಇಷ್ಟು ನೀವು ನೋವು ಪಟ್ಕೋತೀರಿ ಅಂದ್ರೆ ಮತ್ತು ಹುಚ್ಚರು ಅನ್ಬೇಕು ಏನೋ ಶಾಣ್ಯರು ಅನ್ಬೇಕು. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಈಗ ನಿಮ್ಮ ಇಚ್ಛಾ ಏನೈತಿ, ನಾನು ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಬೇಕು. ನನ್ನ ಹೊರಗೆ ಹಾಕೋ ಸಲುವಾಗಿ ಒಬ್ಬರು ಬಡಿಗೆ ತೊಗೊಂಡ್ರಿ, ಇನ್ನೊಬ್ಬರು ಕಸಬರಿಗೆ ಹಿಡ್ಕೊಂಡ್ರಿ. ಇಷ್ಟು ಕಷ್ಟಪಡೋ ಬದಲು ಒಂದು ಸಣ್ಣದೊಂದು ಮಣ್ಣಿನ ಪಣತಿ ತಗೊಂಡು 2 ಬತ್ತಿ ಹೊಸದು ಒಂದಿಷ್ಟು ದೀಪ ಹೊತ್ತಿಸಿಬಿಟ್ರೆ ಸಾಕು, ನಿಮಗೆ ಹೇಳಲಾರ್ದಂಗೆ ಹೋಗ್ತಿದ್ನಲ್ಲ ನಾನು ಅಂತ ಕತ್ತಲೆ ಹೇಳ್ತದ. ಅದಕ್ಕೆ ಅವರಂತಾರ, ಜ್ಯೋತಿಯ ಸಂಗದಿಂದ ಕತ್ತಲೆ ಕೆಟ್ಟಂತೆ, ಪೌರುಷದ ಸಂಘದಿಂದ ಕಬ್ಬಿಣ ಕೆಟ್ಟಂತೆ. ಎಷ್ಟು ಚಲೋ ಮಾತು ಹೇಳ್ತಾರೆ. ಜಗತ್ತಿನೊಳಗೆ ಒಂದು ಪೌರುಷ ಮಣಿ ಅಂತದ. ಅದರ ಸ್ವಭಾವ ಏನು ಅಂತ ಕೇಳಿದ್ರೆ, ಅದರ ಗುಣಧರ್ಮ ಏನು ಅಂತ ಕೇಳಿದ್ರೆ, ಆ ಪೌರುಷ ಮಣಿಗೆ ಕಬ್ಬಿಣದ ಸಂಘ ಆಯಿತು ಅಂದ್ರೆ, ಸ್ಪರ್ಶ ಆಯಿತು ಅಂದ್ರೆ ಕಬ್ಬಿಣ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ಳುತ್ತದೆ. ಕಬ್ಬಿಣದ ಮೂಲ ಸ್ವರೂಪ ಏನು? ಕಾಠಿಣ್ಯತ್ವ. ಈ ಮೂಲ ಸ್ವರೂಪವನ್ನು ಕಳ್ಕೊಂಡು ಅದು ಏನಾಗ್ತದೆ? ಬಂಗಾರ ಆಗ್ತದೆ, ಚಿನ್ನ ಆಗ್ತದೆ, ಹೊನ್ನ ಆಗ್ತದೆ. ಹಾಗೆ ಇವು 3 ಲೌಕಿಕ ದೃಷ್ಟಾಂತ. ವಚನದೊಳಗೆ 2 ಯಾವ್ಯಾವು? ಒಂದು ಶಿವಾನುಭವ, ಇನ್ನೊಂದು ಲೋಕಾನುಭವ. ಇವು 3 ಉದಾಹರಣೆಗಳು ಏನದವಲ್ಲ, ಇವು ಲೋಕಾನುಭವ. ಯಾವ್ಯಾವು? ಅಗ್ನಿಯ ಸಂಘದಿಂದ ಕಾನನ ಕೆಡುತ್ತದೆ, ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಡುತ್ತದೆ, ಆ ಬಳಿಕ ಪುರುಷಮಣಿ ಸಂಘದಿಂದ ಅವಲೋಹ ಕೆಡುತ್ತದ. ಹೇಗೋ ಹಾಗೆ ಮುಂದೆ ಹೇಳ್ತಾರವರು ಷಣ್ಮುಖ ಶಿವಯೋಗಿಗಳು, ನಿಮ್ಮ ಲಿಂಗಾನುಭಾವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ಕೆಟ್ಟು ನಷ್ಟವಾಗಿ ಹೋದವು ಕಾಣ. ಏಕಶ್ಚಿತ ಒಬ್ಬ ಹೆಣ್ಣು ಮಗಳು ಶರಣರ ಸಂಘ ಮಾಡಿದ್ದರ ಪರಿಣಾಮ ವೇಶ್ಯಾವೃತ್ತಿಯನ್ನು ಬಿಟ್ಟು ಶ್ರೇಷ್ಠ ಶರಣೆ ಆದಳಲ್ಲ. ಇದೇ ವಚನಕ್ಕೆ ನಿದರ್ಶನ. ಹಾಗೆ ಒಂದಿಷ್ಟು ಒಳ್ಳೆಯವರ ಸಂಘವನ್ನು ಮಾಡೋದು, ಬಲ್ಲವರ ಸಂಘವನ್ನು ಮಾಡೋದು, ಅಪ್ಪಿ ದುಷ್ಟರ ಸಂಘವನ್ನು ಮಾಡಬಾರ್ದು. ಮಾಡಿದ್ರೆ ಏನಾಗ್ತದೆ? ಬದುಕಿನ ತುಂಬೆಲ್ಲ ದುಃಖವನ್ನೇ ಅನುಭವಿಸಬೇಕಾಗ್ತದೆ. ಜೀವನದ ತುಂಬೆಲ್ಲ ತಾಪತ್ರಯಗಳನ್ನು ಅನುಭವಿಸಬೇಕಾಗ್ತದೆ. ಒಂದು ದಿವಸ ದುರ್ಜನರ ಸಂಘದಿಂದ ಈ ಭವ್ಯವಾದ ಬದುಕು ನಾಶ ಆಗಿ ಹೋಗುತ್ತದೆ. ಅದಕ್ಕೆ ದುರ್ಜನರ ಸಂಘ ಬೇಡವಯ್ಯ.
ಯಾರು? ಬಸವಣ್ಣವರು ನಿನ್ನೆ ಹೇಳ್ಯಾರಲ್ಲ, ದುರ್ಜನರ ಸಂಘ ಬೇಡವಯ್ಯ. ಆಕಸ್ಮಿಕ ಅದೇನಾದೀತು ಅಂತ ಮಾಡಿದಿ ಅಂದ್ರೆ ಹಂಸ ಪಕ್ಷಿ ಕತಿ ಆದಂಗಾಗತ್ತ. ಇಲ್ಲಿಗೆ ನಿಂತಿತ್ತಲ್ಲ ಕತಿ. ಹಂಸ ಪಕ್ಷಿ ತಾಯಿ ಹೇಳಿದಳು, ಬ್ಯಾಡೋ ಹೋಗಬೇಡ, ಕಾಗೆ ಹಿಂದೆ ಬೆನ್ನು ಹತ್ತಿ ತಿರುಗಬೇಡ. ಯಾಕೆ? ಮೊದಲ ಕರಿ ಕಾಗೆ, ಅದು ಕೆಟ್ಟ ಕಾಗೆ, ಸತ್ತ ಪ್ರಾಣಿ ತಿಂತದ, ಹೊಲಸ ತಿಂತದ. ನೀನರ ತಿಳಿನೀರು ಕುಡಿತಿದಿ, ಅದರ ಹೊಲಸು ತಿಂತದ, ಮತ್ತು ನಿನಗೂ ಅದಕ್ಕೂ ಹೊಂದಾಣಿಕೆ ಆಗೋದಿಲ್ಲ, ಬ್ಯಾಡ ಅಂತ ಎಷ್ಟು ಪರಿಯಾಗಿ ಬೇಡಿಕೊಂಡ್ರು ಸಹಿತ ತಾಯಿ ಮಾತು ಮೀರಿ ಹಂಸ ಪಕ್ಷಿ ಕಾಗೆ ಸಂಘ ಮಾಡಿದ್ದರ ಪರಿಣಾಮ ಮಹಾರಾಜನ ಮುಂದೆ ಬಂದು ಬಿದ್ದದ. ಮೈ ತುಂಬ ರಕ್ತ ಚಿಮ್ಮಿ ಬಂದದ. ಈಗೇನು ಆಗೇನು ಪ್ರಾಣ ಹೊರಟು ನಿಂತದ. ಆವಾಗ ಸಂಭಾಷಣೆ ಮಾಡಾಕತ್ಯದ. ಯಾರ ಜೊತೆಗೆ? ಮಹಾರಾಜನ ಜೊತೆಗೆ. ಆವಾಗ ಹೇಳಿತದು, ನೋಡು ಮಹಾರಾಜನೇ, ಆಗಿದ್ದೆಲ್ಲ ಆಗಿ ಹೋಗ್ಯದ. ಈಗ ನಿನಗೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನನಗೂ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೋಗ್ತೀನಿ, ಕಣ್ಣು ಮುಚ್ಚಿ ಪ್ರಾಣ ಬಿಡೋದಕ್ಕಿಂತ ಮೊದಲು ನಿನಗೊಂದು ಚಲೋ ಮಾತು ಹೇಳ್ತೀನಿ, ಕೇಳಿ ತಿಳ್ಕೊಂಡು ನೀ ಬದುಕಿ ಬಿಟ್ರೆ ನಿನ್ನ ಬದುಕು ನನ್ನಂಗೆ ಆಗೋದಿಲ್ಲ, ನಿನ್ನ ಬದುಕು ಭವ್ಯ ಆಗ್ತದೆ. ಅದಕ್ಕೆ ಆ ಮಾತು ಕೇಳ್ತಿದೇನು ಅಂತ ಹೇಳಿತು. ಆವಾಗ ಮಹಾರಾಜ ಆಯಿತು ಹೇಳು ಅಂತಂದ. ಒಂದು ಚಲೋ ಮಾತು ಹೇಳಿತು. ಏನು ಹೇಳಿತು? ಈಗೇನು ನಿನ್ನ ಕಣ್ಣು ಮುಂದೆ ನನ್ನ ಪರಿಸ್ಥಿತಿ ಹೇಗದ ಅಲ್ಲ, ಇದಕ್ಕೆ ಕಾರಣ ನೀನೂ ಅಲ್ಲ, ನನ್ನ ತಾಯಿನೂ ಅಲ್ಲ, ಯಾರೂ ಅಲ್ಲ. ಇದಕ್ಕೆ ಕಾರಣ ನಾನೇ. ನಾನು ಕಾಗಿ ಸಂಘ ಮಾಡಿದ್ದರ ಪರಿಣಾಮ ಇಂತಹ ದುಸ್ಥಿತಿ ನನಗೆ ಬಂದು ಒದಗ್ಯದ. ಅದಕ್ಕೆ ನಿನಗೆ ಏನು ಹೇಳ ಬಯಸ್ತೀನಿ ಅಂತ ಕೇಳಿದ್ರೆ, ಬರೀ ನಾ ಹೆಂಗೆ ಕಾಗಿ ಸಂಘ ಮಾಡಿ ಕೆಟ್ಟಿನಲ್ಲ, ಹಂಗೆ ನಾನಷ್ಟ ಕೆಟ್ಟಿನಿ ಅಂತ ತಿಳ್ಕೋಬೇಡ. ನನ್ನಂಥ ಕಾಗಿ ಗುಣದವರು ನಿನ್ನ ಸುತ್ತಮುತ್ತನೂ ಇರ್ತಾರ. ಇದು ಆ ಕಾಗಿ ಕತಿ ಅಲ್ಲ, ಊರ ಕಾಗಿ ಕತಿ ಇದು. ನನ್ನಂಥ ಆ ಕಾಗ್ಯದಲ್ಲ, ಕಾಗಿ ಗುಣದವ್ರು ನಿನ್ನ ಸುತ್ತಮುತ್ತನೂ ಇರ್ತಾರ. ನಾ ಹೆಂಗೆ ತಪ್ಪಿ ಕಾಗಿ ಸಂಘ ಮಾಡಿ ಕೆಟ್ಟಿನಿಲ್ಲ, ನೀನು ಹಂಗೆ ಜೀವನದೊಳಗೆ ಕಾಗಿ ಗುಣದವ್ರ ಸಂಘ ಮಾಡಿದಿ ಅಂದ್ರೆ ಮಹಾರಾಜ, ನನ್ನ ಪರಿಸ್ಥಿತಿ ನಿನಗೆ ಬರ್ತದೆ. ದಯವಿಟ್ಟು ನಿನಗೆ ವಿನಂತಿ ಮಾಡ್ಕೋತೀನಿ, ಎಂದೂ ಅಪ್ಪಿ ತಪ್ಪಿ ದುರ್ಜನರ ಸಂಘವನ್ನು ಮಾಡಲಿಕ್ಕೆ ಹೋಗಬೇಡ. ಇದು ಒಂದು ಮಾತು ನೆನಪ ಇಟ್ಟುಕೊಂಡು ಬದುಕಿಬಿಡು ಮಹಾರಾಜನೇ ಅಂತ ಹೇಳಿ ಕಣ್ಣು ಮುಚ್ಚಿ ತತ್ಕ್ಷಣದೊಳಗೆ ಹಂಸ ಪಕ್ಷಿ ಪ್ರಾಣ ಬಿಟ್ಟಿತು. ಹೋದ ಪಕ್ಷಿ ಮರಳಿ ಸರೋವರಕ್ಕೆ ಬರಲಿಲ್ಲ. ಕಾರಣ ದುರ್ಜನರ ಸಂಘ. ಅದಕ್ಕೆ ಒಂದಿಷ್ಟು ಎಲ್ಲರೂ ನೋಡಲಿಕ್ಕೆ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡೋಕೆ ಬರೋದಿಲ್ಲ. ಈಗ ಎಣ್ಣೆ ನೀರು ಎರಡು ದ್ರವ ಪದಾರ್ಥ, ಇವು ಎರಡು ಏನು? ದ್ರವ ಪದಾರ್ಥ. ಎರಡು ದ್ರವ ಪದಾರ್ಥ ಅದಾವಂತ ತಿಳ್ಕೊಂಡು ಎಣ್ಣೆ ಸಂಘ ಮಾಡಿತು ಅಂದ್ರೆ ಜ್ಯೋತಿ ಬೆಳಗೋದಿಲ್ಲ. ನೀರಿನ ಸಂಘ ಮಾಡಿತಂದ್ರೆ ಜ್ಯೋತಿ ಬೆಳಗೋದಿಲ್ಲ, ಎಣ್ಣೆ ಸಂಘನ ಮಾಡ್ಬೇಕಾಗ್ತದೆ. ಹಾಗೆ ನೋಡಲಿಕ್ಕೆ ನಮ್ಮ ಎದುರುಗಡೆಗೆ ಇರುವಂಥವ್ರು ಎಲ್ಲರೂ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡೋಕೆ ಬರೋದಿಲ್ಲ. ಯಾರು ಜ್ಞಾನಿಗಳು, ಯಾರು ಧರ್ಮವಂತರು, ಯಾರು ನೀತಿವಂತರು ಅಂಥವರನ್ನು ಒಂದಿಷ್ಟು ಗುರುತಿಸಬೇಕಾಗ್ತದೆ. ಅಂಥವರ ಸಂಘವನ್ನೇ ಮಾಡಬೇಕಾಗ್ತದೆ. ಆವಾಗ ನಮ್ಮ ಬದುಕು ಏನಾಗ್ತದೆ? ಭವ್ಯ ಆಗ್ತದೆ. ಆ ದೃಷ್ಟಿಯಿಂದ ಒಂದಿಷ್ಟು ಏನು ಮಾಡೋದು? ಬಲ್ಲವರ ಸಂಘವನ್ನು ಮಾಡೋದು. ಬಲ್ಲವರ ಸಂಘ ಅಂದ್ರೆ ಅದು ಈಗೇನು ಬೀಸಾಕತ್ತೆ ಅದಲ್ಲ, ತಂಗಾಳಿದ್ದಂಗೆ, ತಂಪಿದ್ದಂಗೆ. ಈ ದುರ್ಜನರ ಸಂಘ ಕಾವೆರಿಸ್ತದೆ, ಸಜ್ಜನರ ಸಂಘ ತಂಪನ್ನು ನೀಡುತ್ತದೆ. ಒಬ್ಬ ಸುಭಾಷಿತಕಾರ ಭಾಳ ಚಲೋ ಮಾತು ಹೇಳ್ಯಾನ. ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ
ಚಂದ್ರಾಚ್ಚ ಚಂದನಾಶ್ಚೈವ ಶೀತಲಾ ಸಾಧು ಸಂಗತಿ. ಎಷ್ಟು ಚಲೋ ಮಾತು ಹೇಳ್ಯಾನ. ಈ ಜಗತ್ತಿನೊಳಗೆ ಚಂದನ ಅನ್ನುವಂಥ ಒಂದು ವಸ್ತು ಅದ. ಅದರ ಸ್ವಭಾವ ಏನು ಅಂತ ಕೇಳಿದ್ರೆ, ಆ ಚಂದನವನ್ನು ಯಾರು ಬಳಸ್ತಾರಲ್ಲ ಅವರಿಗೆ ಅದು ತಂಪನ್ನು ಕೊಡುತ್ತದೆ. ಅತ್ಯಂತ ತಂಪನ್ನು ಕೊಡುವಂಥ ಶಕ್ತಿ ಸಾಮರ್ಥ್ಯ ಚಂದನ ವಸ್ತುವಿಗೆ ಅದು ಬಹಳಷ್ಟು ತಂಪು ನೀಡುವಂಥ ವಸ್ತು. ಅದು ಯಾವುದು? ಚಂದನ. ಈ ಚಂದನಕ್ಕಿಂತಲೂ ಮಿಗಿಲಾದ ತಂಪನ್ನು ಎರೆಯುವಂಥ ಇನ್ನೊಂದು ವಸ್ತು ಅದ. ಅದು ಯಾವುದು? ಚಂದ್ರನ ಹಾಲ ಬೆಳದಿಂಗಳು. ಅದು ಅತ್ಯಂತ ತಂಪು ನೀಡುವಂತಹ ವಸ್ತು ಚಂದ್ರ. ಆ ಚಂದನಕ್ಕಿಂತಲೂ ಈ ಚಂದ್ರನ ತಂಪಿಗಿಂತಲೂ ಮಿಗಿಲಾದ ಇನ್ನೊಂದು ತಂಪು ಎಲ್ಲಿ ಐತಿ ಅಂತ ಕೇಳಿದ್ರೆ ಸಾಧು ಸಂಗತಿ ಅಂತ ಹೇಳಿದರು ಅವರು. ನಿನಗೆ ಚಂದನದ ತಂಪುನೂ ಬೇಡ, ಆ ಚಂದ್ರನ ತಂಪುನೂ ಬೇಡ, ಅದಕ್ಕಿಂತ ಮಿಗಿಲಾಗಿ ನಿನ್ನ ಬದುಕಿನೊಳಗೆ ತಂಗಾಳಿ ಸುಳಿಬೇಕಾಗಿತ್ತು, ತಂಪ ಅನುಭವಿಸಬೇಕಾಗಿತ್ತು ಅಂದ್ರೆ ನೀನು ಜ್ಞಾನ ಯೋಗಾಶ್ರಮಕ್ಕೆ ಬಂದು ಒಂದು ತಾಸು ಸತ್ಸಂಗ ಮಾಡಿದ್ರೆ ಸಾಕು, ಬದುಕೆಲ್ಲ ತಂಗಾಳಿ ಆಗ್ತದೆ. ಅದಕ್ಕೆ ಒಂದಿಷ್ಟು ಬಲ್ಲವರ ಸಂಘವನ್ನು ಮಾಡೋದು. ಯಾರು ಒಂದಿಷ್ಟು ಧರ್ಮದ ದಾರಿಯೊಳಗೆ ನಡೀತಿರ್ತಾರೆ, ಯಾರು ಒಂದಿಷ್ಟು ನೀತಿಯ ಪಥದೊಳಗೆ ನಡೀತಿರ್ತಾರೆ, ಯಾರು ಒಂದಿಷ್ಟು ಗುರು ಲಿಂಗ ಜಂಗಮ ತತ್ವವನ್ನು ಅನುಸರಿಸಿಕೊಂಡು ಬದುಕ್ತಿರ್ತಾರೆ, ಅಂಥವರ ಸಂಘವನ್ನು ಒಂದಿಷ್ಟು ಮಾಡಿದೆ ಅಂದ್ರೆ ನಿನಗೂ ಒಂದಿಷ್ಟು ಲಿಂಗ ಪೂಜಾ ಮಾಡೋದು ಏನು ಕಲೀಲಿಕ್ಕೆ ಸಾಧ್ಯದ. ಗುರುವಿನ ಸಾನ್ನಿಧ್ಯದೊಳಗೆ ಒಂದಿಷ್ಟು ಸೇವಾ ಮಾಡುವಂಥ ಸೌಭಾಗ್ಯ ದೊರೀತದ. ಆ ಬಳಿಕ ಜಂಗಮ ಅಂದರೆ ಚೈತನ್ಯ ಎಲ್ಲ ವಸ್ತುಗಳನ್ನು ಪ್ರೀತಿಸುವಂತಹ ಶಕ್ತಿ ಸಾಮರ್ಥ್ಯ ನಿನ್ನೊಳಗೆ ಬೆಳೀತದೆ. ಅದಕ್ಕೊಂದಿಷ್ಟು ಅಂಥವರ ಸಂಘವನ್ನು ಮಾಡೋದು. ಈಗ ಸತ್ಯ ಹೇಳೋರ ಸಂಘ ಮಾಡಿದ್ದೇವೆ ಅಂದ್ರೆ ನಾವು ಸತ್ಯ ಹೇಳೋದನ್ನು ಕಲಿತೀವಿ. ಅದೇ ಯಾಕಾದಿತ್ತು ನಾ ಸುಳ್ಳು ಹೇಳೋರ ಸಂಘನ ಮಾಡ್ತೀನಿ ಅಂತ ಹೇಳಿದ್ರೆ, ಸುಳ್ಳು ಹೇಳೋರ ಸಂಘ ಮಾಡಿ ಸತ್ಯ ಹೇಳಲಿಕ್ಕೆ ಎಂದಾದರೂ ಸಾಧ್ಯದ ಏನು? ಎಂದೂ ಸಾಧ್ಯ ಇಲ್ಲ. ಮಾಡಿರೋದು ಸುಳ್ಳು ಹೇಳೋವನ ಸಂಘ. ಆ ಬಳಿಕ ನಾ ಸತ್ಯನ ನುಡಿತೀನಿ ಅಂದರೆ ಜಗತ್ತು ನಂಬುತ್ತದೆ ಏನು? ಜಗತ್ತಿನ ಜನ ನಂಬುತ್ತಾರೆ ಏನು? ಯಾರೂ ನಂಬುವುದಿಲ್ಲ. ಅದಕ್ಕೊಂದಿಷ್ಟು ನಾವು ಸತ್ಯವಂತರಾಗಬೇಕಾಗಿತ್ತಂದ್ರೆ ಸತ್ಯವಂತರ ಸಂಘನ ಮಾಡಬೇಕು. ಸುಳ್ಳು ಹೇಳೋರ ಸಂಘ ಎಂದೂ ಮಾಡಬಾರದು. ಮಾಡಿದ್ದೇವೆ ಅಂದ್ರೆ ನಾವು ಸುಳ್ಳು ಹೇಳೋದನ್ನೇ ಕಲಿತೇವೆ ವಿನಃ ಸತ್ಯ ಹೇಳೋದಕ್ಕೆ ಎಂದೂ ಸಹಿತ ಬರುವುದಿಲ್ಲದು. ಇದಕ್ಕೊಂದು ಸಣ್ಣ ದೃಷ್ಟಾಂತ. ಒಬ್ಬ ಭಾಳ ಚಲೋ ಸಾತ್ವಿಕ ಮನುಷ್ಯ ಇದ್ದ, ಭಾಳ ನಿಜ ಹೇಳ್ತಿದ್ದವ. ಒಂದು ದಿವಸನೂ ಸಹಿತ ಕನಸಿನೊಳಗೆ ಸಹಿತ ಸುಳ್ಳು ಹೇಳ್ತಿದ್ದಿಲ್ಲ, ಅಷ್ಟು ಚಲೋ ಮನುಷ್ಯ. ಆದರೆ ಏನು ಮಾಡೋದು, ಇಂಥ ಮನುಷ್ಯ ಸ್ವಲ್ಪ ತಪ್ಪಿದ, ಜೀವನದೊಳಗೆ ಎಡವಿದ. ಏನು ಮಾಡಿದ, ಒಂದು ದಿವಸ ಗೊತ್ತಾಗಲಾರದಕ್ಕೆ ಒಬ್ಬ ಭಯಂಕರ ಸುಳ್ಳು ಹೇಳ್ತಿದ್ದ. ಎಷ್ಟು ಸುಳ್ಳು ಹೇಳ್ತಿದ್ನಂದ್ರೆ ಸುಳ್ಳು ಹೇಳೋದ್ರೊಳಗನ 3 PhD ಮಾಡಿದ್ದವ. ಇವ ಈ ಪರಿ ಸುಳ್ಳು ಹೇಳ್ತಾನ ಅನ್ನೋದು ಇವನಿಗೆ ಗೊತ್ತಿರಲಿಲ್ಲ. ಪಾಪ ಗೊತ್ತಿರಲಾರದಕ್ಕೆ ಅಪ್ಪಿ ತಪ್ಪಿ ಒಂದು ದಿವಸ ಇಬ್ಬರಿಗೂ ಭೇಟಿ ಆಯಿತು. ದಿವಸ ಕಳೆದಂಗೆಲ್ಲ ಸ್ನೇಹ ಬೆಳವಣಿಗೆ ಆಯಿತು, ಒಡನಾಟ ಆಯಿತು. ಕೊನೆಗಿಬ್ಬರು ಆತ್ಮೀಯ ಸ್ನೇಹಿತರಾದರು. ಒಬ್ಬ ಕರೆ ಹೇಳವ, ಇನ್ನೊಬ್ಬ ಮಿತಿಮೀರಿ ಸುಳ್ಳು ಹೇಳವ. ಸುಳ್ಳು ಹೇಳವನ ಸಂಘ ನಿಜ ಹೇಳವ ಮಾಡ್ಯಾನ. ಈಗ ಹೋಯ್ತು, 1 ವರ್ಷ ಕಳೀತು. ಸ್ವಲ್ಪ ಇವನು ಪರಿಣಾಮ ಸಂಘದೋಷ, ಇವನು ಸುಳ್ಳು ಹೇಳಾಕ ಶುರು ಮಾಡಿದ. ಆವಾಗೊಂದು ಇವಾಗೊಂದು ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು ಇವ ಹೇಳಕ್ಕೆ ಶುರು ಮಾಡಿದ. ಅವಾಗ ಕಾಯಂ ಹೇಳ್ತಿದ್ದ. ಅವನ ಸಂಘದಿಂದ ಇವ ಯಾವಾಗಾರ ಒಮ್ಮೆ ಹೇಳಕ್ಕೆ ಶುರು ಮಾಡಿದ. 1 ವರ್ಷ ಗತಿಸಿದ ಬಳಿಕ ಅವ ಕಾಯಂ ಸುಳ್ಳು ಹೇಳ್ತಿದ್ನಲ್ಲ, ಅವ ಅಂದ, ನೋಡು ಹಿಮಾಲಯಕ್ಕೆ ಹೊರಟೀನಿ ನಾನು, ಮತ್ತಿಬ್ಬರು ಆತ್ಮೀಯ ಪ್ರಾಣ ಸ್ನೇಹಿತರಿದ್ದೀವಿ, ನಿನ್ನ ಬಿಟ್ಟು ಹೋಗಾಕ ಮನಸ್ಸಿಲ್ಲ ನನಗೆ, ಅದಕ್ಕೆ ನನ್ನ ಜೊತೆಗೆ ಬಂದುಬಿಡು, ಎಲ್ಲ ಖರ್ಚು ವೆಚ್ಚ ನಾನು ನೋಡ್ಕೋತೀನಿ, ಹೋಗಿ ಬರೋಣ, ಹಿಮಾಲಯ ಪರ್ವತವನ್ನು ದರ್ಶನ ಮಾಡಿ ಬರೋಣ ಅಂತ ತಿಳ್ಕೊಂಡು ಅವ ಕೇಳ್ಕೊಂಡ ಸುಳ್ಳು ಹೇಳಾವ. ಆಯ್ತಪ್ಪ ಅಂತ ಇವ ಒಪ್ಪಿದ ನಿಜ ಹೇಳಾವ. ಇಬ್ಬರೂ ಕೂಡಿ ಹಿಮಾಲಯಕ್ಕೆ ಹೋದರು.
ಹಿಮಾಲಯ ಅಂದ್ರೆ ಸಾಮಾನ್ಯ ಏನು, ಆಗಸದ ಎತ್ತರಕ್ಕೆ ಏನು ಬೆಟ್ಟಗಳು ಬೆಳೆದು ನಿಂತಾವಲ್ಲಿ, ಹಿಮಾಲಯ ಪರ್ವತಗಳು. ಅಲ್ಲಿ ತಂಪಾದ ಪ್ರದೇಶ, ಅಷ್ಟು ತಂಪಾದ ಗಾಳಿ, ತಂಪಾದ ನೀರು, ವಾತಾವರಣವೂ ಅಷ್ಟೇ ತಂಪು. ಅಂಥ ಒಂದು ಪ್ರದೇಶದೊಳಗೆ ಇವ ಮುಂದೆ ಹೋಗ್ತಿದ್ದ, ಸುಳ್ಳು ಹೇಳವ ಇವ ಕರೆ ಹೇಳ್ತಿದ್ನಲ್ಲ, ಅವನ ಹಿಂದೆ ಹೋಗುತ್ತಿದ್ದ, ಇವ ಪರಿಚಯ ಮಾಡಾಕೊತ್ತಿದ್ದ. ನೋಡು, ಅದು ಅದ್ಭುತವಾದ ಹಿಮಾಲಯ ಪರ್ವತ. ಅಟ್ಟರಗೊಡ್ದ ನೋಡಿದಿಲ್ಲ, ಈ ಕಡೆ ನೋಡು, ಅದಕ್ಕಿಂತ ಎತ್ತರವಾದ ಹಿಮಚ್ಛಾದಿತ ಪ್ರದೇಶ. ಹಿಂಗೆ ತೋರಿಸ್ಕೋತ ಬಂದ. ವಿಜಯಪುರದೊಳಗಿದ್ರೆ ಇವನು ಹೆಂಗೆ ನೋಡೋಕ್ಕಾಗ್ತಿತ್ತು ನನಗೆ. ಭಾಳ ಚಲೋ ಮಾಡಿದೆಪ್ಪ ಕರ್ಕೊಂಡು ಬಂದು, ಕಣ್ಣು ಮನ ತಣಿಸುವಂಗೆ ನನಗಷ್ಟು ಆನಂದ ಆಗೈತಿ, ಸಂತೋಷ ಆಗೈತಿ. ನಿನ್ನ ಜೊತೆಗೆ ನಾ ಬರೆದಿದ್ರೆ ಇಂಥ ಪರಮಾನಂದವನ್ನು ಅನುಭವಿಸುವಂತಹ ಸಂಗತಿಯನ್ನು ಕಳ್ಕೋತಿದ್ದೆ. ಭಾಳ ಚಲೋ ಅದ ಅಂತ ತಿಳ್ಕೊಂಡು ಇವ ಹಿಂದಿಂದ ಹೇಳ್ತಿದ್ದ, ಅವ ಮುಂದೆ ತೋರಿಸ್ಕೋತ ಹೊಂಟಿದ್ದ. ಹಿಂಗೆ ತೋರಿಸ್ಕೋತ ಬಂದು ಅಲ್ಲೊಂದು ದೊಡ್ಡ ಹಿಮಚ್ಛಾದಿತ ಬೆಟ್ಟ ಬೆಳೆದು ನಿಂತಿತ್ತು. ಅಲ್ಲಿ ನೋಡು ಅಂದ. ಇವ ನೋಡಾಕತ್ತೀನಿ ಅಂದ. ಅಲ್ಲೊಂದು ವಿಶೇಷವಾದದ್ದು ಸಂಗತಿ ಕಾಣಿಸ್ತದ. ನಿನಗನು ಕಾಣಿಸ್ತದ ಏನಂತ ಕೇಳಿದ್ರೆ, ಏನು ಕಾಣಿಸ್ತದ, ನನಗೇನು ಕಾಣಿಸ್ವಲ್ದಂದಿವ ಕರೆ ಹೇಳವ. ನೋಡು, ಅಲ್ಲಿ ಎತ್ತರವಾದ ಬೆಟ್ಟದ ಅಲ್ಲ, ಆ ಎತ್ತರವಾದ ಬೆಟ್ಟದ ತುದಿ ಮ್ಯಾಲ ಇರ್ವಿ ಸಾಲು ಹೊಂಟೈತಿ ನೋಡು, ಕಾಣಿಸ್ತೈತೇನೋ ಅಂದಿವ. ಇದು ಎಂಥ ಸುಳ್ಳು. ಅಷ್ಟು ಎತ್ತರವಾದ ಪ್ರದೇಶದ ಮ್ಯಾಲ ಇರಿವಿ ಕಣ್ಣು ಮುಂದಿದ್ರೆ ಕಾಣೋದಿಲ್ಲ. ಎಷ್ಟೋ ಜನ ತುಳ್ಕೋತ ತಿರುಗಾಡ್ತೀವಿ. ಅಂಥ ತುದಿ ಮ್ಯಾಲ ಇರ್ವಿ ಸಾಲು ಹೊರಟದೇನು, ನೋಡಿದೇನು, ಕಾಣಿಸ್ತದೇನು ಅಂತ ರೇಲು ಬಿಟ್ಟ ಸುಳ್ಳು ಹೇಳಿದ. ಇಂಥವನ ಸಂಘ 1 ವರ್ಷ ಮಾಡ್ಯಾನಲ್ಲ ಇವ ಒಳಗೆ ಅವನಿಗೆ ಗೊತ್ತಿದ್ದಿದ್ದಿಲ್ಲ. ಇವ 5 PhD ಮಾಡಿದ್ದ, ಅವನಿಗೆ ಗೊತ್ತಿದ್ದಿದ್ದಿಲ್ಲ. ಇವ ಹಿಂಗೆ ಸುಳ್ಳು ಹೇಳಿದ್ನಲ್ಲ, ಇವ ಹೌದಪ್ಪ, ಇರ್ವಿ ಸಾಲ ಹೊಂಟದ ಕಾಣಿಸ್ತದೇನಂತ ನೀ ಕೇಳಾಕತ್ತಿದ್ದಿ, ಕಾಣಿಸಕತ್ಯದ. ಅದರೊಳಗೆ ವಿಚಿತ್ರವಾದದ್ದು ಕಾಣಿಸಕತ್ಯತ್ತ ನನ್ನ ಕಣ್ಣಿಗೆ, ಅದು ನಿನಗೆ ಕಾಣಿಸ್ತದೇನೋ ಅಂದಿವ. ಅಲ್ಲೋ, ನನಗೆ ಕಾಣಿಸ್ಲಾರ್ದು ನಿನಗೆ ಹೆಂಗೆ ಕಾಣಿಸ್ತದಂತ ಇವ ಅಂದ. ಆವಾಗ ಇವ ಹೇಳಿದ, ಕಾಯಂ ಕರೆ ಹೇಳ್ತಿದ್ನಲ್ಲ, ಸಂಘ ದೋಷದಿಂದ ಇವ ಇಷ್ಟು ಅದ್ಭುತ ಸುಳ್ಳು ಹೇಳಿದ್ನಲ್ಲ. ಇರ್ವಿ ಸಾಲು ಹೊಂಟದಂತ ನೀ ಸುಳ್ಳು ಹೇಳಿದಿ. ಆ ಇರ್ವಿ ಸಾಲಿನೊಳಗೆ ಮಧ್ಯದೊಳಗೆ ಒಂದು ಇರ್ವಿ ಕಾಲು ಕುಂಟಕತೈತಿ ನೋಡು ಅಂದಿವ. ಇದು ಎಷ್ಟು ಸೂಕ್ಷ್ಮ. ಒಂದು ಇರ್ವಿ ಕುಂಟಕತೈತಿ, ಅದು ಕಾಣಿಸ್ತದೇನು ನಿನಗೆ ಅಂದ. ಅವ ಅಂದ, ಕಾಯಂ ಸುಳ್ಳು ಹೇಳವ. ಇಟ್ಟು ದಿವಸ ಸುಳ್ಳು ಹೇಳೋದ್ರೊಳಗೆ ನನಗೆ ಸನ್ಮಾನ ಮಾಡ್ತಿದ್ರು, ನನಗೆ ಗೌರವ ಕೊಡ್ತಿದ್ರು. ಇನ್ನು ನಂದು ಇಲ್ಲಿಗೆ ಮುಗೀತು, ಇನ್ನು ಇವಂದು ಶುರುವಾಯಿತು ಅಂತ ಅಂದವನ ಅವ ಬಿಡಲಿಲ್ಲ. ಅವನ ಸಂಘ ಬಿಟ್ಟ. ಹೇಳೋ ಉದ್ದೇಶ ಏನು ಅಂದ್ರೆ, ಸುಳ್ಳು ಹೇಳೋರ ಸಂಘ ಮಾಡಿ ಸತ್ಯ ಹೇಳ್ತೀನಿ ಅನ್ನೋದು ಅಷ್ಟು ಸಮಂಜಸ ಅಲ್ಲ, ಅಷ್ಟು ಸುಲಭದ ಮಾತಲ್ಲ. ಅದಕ್ಕೊಂದಿಷ್ಟು ಸತ್ಯ ಹೇಳೋರ ಸಂಘ ಮಾಡಿದ್ರೆ ಸತ್ಯವಂತರಾಗುತ್ತೇವೆ. ಧರ್ಮದ ಪಥದೊಳಗೆ ನಡೆಯುವಂಥವ್ರ ಸಂಘ ಮಾಡಿದ್ರೆ ನಾವು ಸದ್ಧರ್ಮಿಗಳಾಗುತ್ತೀವಿ. ಒಂದಿಷ್ಟು ನೀತಿ ನಿಯಮದ ಹಾದಿಯೊಳಗೆ ನಡೆಯುವಂಥವ್ರ ಸಂಘ ಮಾಡಿದ್ರೆ ನಾವು ನೀತಿವಂತರಾಗ್ತೀವಿ. ಜ್ಞಾನಿಗಳ ಸಂಘ ಮಾಡಿದ್ರೆ ಜ್ಞಾನಿಗಳಾಗ್ತೀವಿ. ಆ ದೃಷ್ಟಿಯಿಂದ ಒಂದಿಷ್ಟು ಏನು ಮಾಡೋದು, ಬಲ್ಲವರ ಸಂಘವನ್ನು ಮಾಡೋದು. ಶಿವಯೋಗಿ ಸಿದ್ದರಾಮೇಶ್ವರರು ಒಂದು ವಚನ ಹೇಳ್ತಾರೆ, ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ, ಬಯಕೆ ಬೇರೆ ಅನ್ಯ ಕೆಳೆಸದಂತೆ, ಬಯಕೆ ಬೇರೆ ಅನ್ಯ ಕೆಳೆಸದಂತೆ, ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ, ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ
ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಯಸುವೆನಯ್ಯ ನಿನ್ನವರ ಸಂಗವ ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ ಎಳೆಸುವೆನಯ್ಯ 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 ನಿನ್ನವರ ಸಂಗಕ್ಕೆ. ಎಷ್ಟು ಚಲೋ ಹೇಳ್ತಾರೆ ಅವರು. ಬಯಸುವೆನಯ್ಯ ನಿನ್ನವರ ಸಂಗವ. ನಮ್ಮೊಳಗೂ ಬಯಕೆಗಳದಾವು, ಶರಣರೊಳಗೂ ಬಯಕೆಗಳಾದವು. ಬಯಕೆ ಇಲ್ಲದ ಬದುಕು ಪ್ರಪಂಚದೊಳಗೆ ಯಾರ್ದೂ ಇಲ್ಲ. ಎಲ್ಲರಿಗೂ ಒಂದೊಂದು ತೆರನಾದ ಬಯಕೆ ಉಂಟು. ಬಯಕೆ ಇಲ್ಲಂದ್ರೆ ಬದುಕಾಗೋದಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಅವರಿಗೂ ಬಯಕೆಗಳು ಇದ್ದವು, ನಮಗೂ ಬಯಕೆಗಳದಾವು. ನಾವು ಪ್ರಣವ ಮಂಟಪದ ಮುಂದೆ ನಿಂತು ಗುರುದೇವರಲ್ಲಿ ಬೇಡ್ಕೋತೀವಿ. ಬಯಕೆಯನ್ನು ಏನು ಈಡೇರಿಸು ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ನಮಗೂ ಎಂಥ ಬಯಕೆ, ನಮಗೂ ಎಂಥ ಬಯಕೆ. ನನಗೆ ಒಂದು 2 ಎಕರೆ ಹೊಲ ಅದ, 4 ಎಕರೆ ಆಗುವಂಗೆ ಮಾಡು. ನೆರೆಮನೆಯವರು 2 ಮಕ್ಕಳಿಗೆ ಜನ್ಮ ಕೊಟ್ಟಾರ, ನನಗೆ ಮಕ್ಕಳ ಇಲ್ಲ, ನನಗೆ 4 ಮಕ್ಕಳು ಕೊಡು ಅಂತ ಬೇಡ್ಕೊಳ್ಳೋದು. ಹೊಲ ಇರಲಾರ್ದವರು ಹೊಲ ಬೇಡುತ್ತಾರ, ಮನೆ ಇರಲಾರ್ದವರು ಮನೆ ಬೇಡುತ್ತಾರ. ಬೆಳ್ಳಿ ಬಂಗಾರ ಧನ ಕನಕ ಯಾರಿಗೇನಿಲ್ಲ ಎಲ್ಲ ಬೇಡ್ಕೊಂಡಾರ ಜಗತ್ತಿನೊಳಗೆ. ಎಲ್ಲ ದೇವರು, ಒಂದು ದೇವರು ಉಳಿದಿಲ್ಲ, ಎಲ್ಲ ದೇವರಿಗೂ ಎಲ್ಲ ಬೇಡ್ಯಾರ. ಆದರೆ ಇನ್ನೂ ತನಕ ಒಬ್ಬರು ಬಂದು ಎಲ್ಲಿ ಶರಣರ ಸಂಘ ನಡೀತದ ಅಲ್ಲಿ ಹೋಗುವಂಥ ಒಂದಿಷ್ಟು ಭಕ್ತಿ ಶಕ್ತಿ ಕೊಡ ಅಂತ ಇನ್ನೂ ತನಕ ಯಾರೂ ಬೇಡಿಲ್ಲ ಪ್ರಪಂಚದೊಳಗೆ. ಅದಕ್ಕೆ ಅವರು ಬೇಡ್ಯಾರ ಶರಣರು. ಏನಂದರು ಸಿದ್ಧರಾಮೇಶ್ವರರು, ಬಯಸುವೆನಯ್ಯ ನನ್ನೊಳಗೊಂದು ಬಯಕೆ ಅದ. ಏನದ? ಎಲ್ಲಿ ಶರಣರ ಸಂಘ ನಡೀತದ ಅಲ್ಲಿ ಹೋಗುವಂಗ ಒಂದಿಷ್ಟು ಅವಕಾಶವನ್ನು ಕಲ್ಪಿಸಿಕೊಡು. ಬಯಸುವೆನಯ್ಯ ನಿನ್ನವರ ಸಂಘವ ಎಳೆಸುವೆನಯ್ಯ ನಿನ್ನವರ ಸಂಘಕ್ಕೆ. ಎಲ್ಲರ ಮನಸ್ಸು ವಿಷಯಾದಿಗಳ ಕಡೆಗೆ ಎಳೆಸಿದ್ವು ಅಂದ್ರೆ ನನ್ನ ಮನಸ್ಸಂಗಲ್ಲ. ಎಲ್ಲಿ ಶರಣರ ಸಂಘ ನಡೀತದ, ಅನುಭವ ಗೋಷ್ಠಿ ನಡೀತಾವು, ಅಲ್ಲಿ ಎಳೆಸುವಂಗ ನನ್ನ ಮನಸ್ಥಿತಿಯನ್ನು ನೀನು ನಿರ್ಮಾಣ ಮಾಡು, ಕೃಪೆಯನ್ನು ತೋರು ಅಂತ ಬೇಡಿಕೊಂಡ್ರು. ಅಷ್ಟೇ ಅಲ್ಲ, ಹರುಷಿತನನ್ನಾಗಿ ಮಾಡು, ಭಕ್ತಿಯೊಳಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಬೇಡಿಕೊಂಡ್ರು. ಒಮ್ಮೆ ನಾವು ವರ್ಷಗಳ ಕಾಲ ಆಶ್ರಮಕ್ಕೆ ಬರ್ತೀವಿ, ಗುರುಗಳ ಬಳಿ 1 ದಿವಸ ಹಿಂಗೆ ಬೇಡ್ಕೊಂಡಿವಿ. ನನಗೇನೂ ಬೇಡ, ಯಾವ ಸಂಪತ್ತೂ ಬೇಡ, ಪರಮ ಶಾಂತಿ ಸಿಗೋದು ಸಂಪತ್ತಿನೊಳಗಲ್ಲ, ಶರಣರ ಸಂಘದೊಳಗೆ ಸಿಗ್ತದ. ಅದಕ್ಕೆ ನನಗೆ ಶರಣರ ಸಂಘ ಸಿಕ್ಕರೆ ಸಾಕು ಗುರುಗಳ, ಹಂಗೆ ನೀವು ಆಶೀರ್ವಾದ ಮಾಡ್ರಿ ಅಂತ ಒಬ್ಬರ ಭಕ್ತರು ಬೇಡ್ಯಾರನು, ಒಬ್ಬರೂ ಬೇಡಿಲ್ಲ. ಮತ್ತು ಬೇಡೋದು ಬಿಟ್ಟೇವೇನೋ, ಬಿಟ್ಟಿಲ್ಲ. ಹಿಂಗೆ ಬೇಡಾಕತ್ಯಾರಲ್ಲ, ಒಮ್ಮೆಮ್ಮೆ ದೇವ್ರಿಗೆ ಸಹಿತ ದಿಕ್ಕು ತಪ್ಪಿ ಓಡ್ಬೇಕಂತಿರ್ತಾವೆ. ಆದ್ರೆ ಏನು ಮಾಡೋದು, ಓಡ್ಬೇಕಂತಿರ್ತಾವೆ, ಪೂಜಾರಿ ಕಿಲಿ ಹಾಕಿರ್ತಾನೆ. ಹೀಗಾಗಿ ಒಳಗೆ ಕುಂತಾವೆಲ್ಲ ದೇವರು. ಒಬ್ಬ ಬಂದ 25 ವರ್ಷದ ತರುಣ ಬಂದ. ಕೊನೆ ದೃಷ್ಟಾಂತ ಹೆಂಗೆ ಬೇಡ್ತಾರೆ ಜಗತ್ತಿನ ಜನ, ಮನಸ್ಥಿತಿ ಹೇಗದ ಬೇಡೋದಂತ ಕೇಳಿದ್ರೆ, ಒಬ್ಬ 25 ವರ್ಷದ ತರುಣ ಬಂದ. ಆ ಊರಾಗ 25 ವರ್ಷ ಆಗಿತ್ತು ಹನುಮಂತೇವ್ರ ಗುಡಿ ಕಟ್ಟಿ. ಇವಾಗ 1 ದಿವಸ ಬಂದಾವಲ್ಲ, ಈಗ ಬಂದಾನಂದ್ರೆ ಹನುಮಂತೇವರು ನಡಗಾಕತ್ತಿದ್ದೀವ. ಬಂದಾನಂದ್ರೆ ಬಂದಾನಂದ್ರೆ ಏನೋ ತಂದಾನಂದ್ರೆ ಕೊಡಕ್ಕಲ್ಲ, ಬಯಕೆ ಹೊತ್ತು ಬಂದಾನಂತ. ಬಂದಾನಂದ್ರೆ ಏನೋ ಒಂದು ಮನಸ್ಸಿನೊಳಗೆ ಇಟ್ಕೊಂಡ ಬಂದಾನಂತ ತಿಳ್ಕೊಂಡು ದೇವರು ಸಹಿತ ಗದ ನಡಗ್ತಾವವು. ಅಂದ್ರೆ ಏನು ಬೇಡ್ತಾರೋ ಬೇಡ್ತಾರೋ ಏನು ಬೇಡೋದಿಲ್ಲ. ಬಂದ ಸಾಷ್ಟಾಂಗ ಹಾಕ್ಯದ್ದ. ನೋಡು ಹನುಮಂತ ದೇವರ, 1 ದಿವಸ ನಿನ್ನ ಸಾಮೀಪ್ಯಕ್ಕೆ ನಾ ಬಂದಾವಲ್ಲ, ಇದು ನಿನಗೂ ಗೊತ್ತದ ನನಗೂ ಗೊತ್ತದ. ಯಾರಿಗೆ ಹೇಳಕತ್ತೇನೆ? ಹನುಮಂತ ದೇವ್ರಿಗೆ ಹೇಳಕತ್ತೇನೆ. 1 ದಿವಸ ಬಂದಾವಲ್ಲ, ಆದ್ರೆ ಇಂದು ಬಂದೀನಿ ನಾನು. ಎಲ್ಲರೂ 25 ವರ್ಷ ಆತ ನಿನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮೂರಾಗ ಎಲ್ಲರೂ ಎಣ್ಣೆ ದೀಪ ಹೊತ್ತಿಸ್ಯಾರ. 1 ದಿವಸನೂ ತುಪ್ಪದ ದೀಪ ನಿನಗೆ ಯಾರೂ ಹೊತ್ತಿಸಿಲ್ಲ. ಆದ್ರೆ ಈ ಆದ್ರೆ ಅನ್ನೋ ಶಬ್ದ ಏನೈತೆ ನೋಡು,
ಮುಂದೆ ಡೇಂಜರ್ ಝೋನ್ ತೋರಿಸುತ್ತದೆ. ಈಗ ನೀವು ಅಂತಿರ್ತೀರಿ ನೋಡು, ನಮ್ಮ ಮನೆಯವ್ರು ಭಾಳ ಚಲೋ ರೀ, ತಿಂಗಳ ತನಕ ಕತ್ತಿ ದುಡ್ದಂಗೆ ದುಡಿತಾನೆ. ಆದ್ರೆ ದುಡಿದ ಬಳಿಕ ಕೈ ತುಂಬ ಸಂಬಳ ಬಂದಿರ್ತದಲ್ಲ, ಅದನ್ನು ಮನೆಗೆ ತರೋದಿಲ್ಲ ರೀ, ಎಲ್ಲ ಕುಡಿದು ಹಾಳು ಮಾಡಿ ಮನೆಗೆ ಬರ್ತಾನೆ. ನಮ್ಮ ಮನೆಯವರು ಭಾಳ ಚಲೋ, ಆದ್ರೆ ಏನು ಮಾಡೋದು, ಎದ್ರು ಜಗಳ ಕೂತ್ರು ಜಗಳ. ಆದ್ರೆ ಅನ್ನೋದು ಅದು ಮುಂದೆ ಏನು ತೋರಿಸ್ತದೆ, ಮುಂದೆ ಡೇಂಜರ್ ಝೋನ್ ಇದ್ದಂಗೆ ಅದು ಆದ್ರೆ ಅನ್ನೋದು. ಇವ ಹಂಗಂದಿಲ್ಲಿ ಇನ್ನೂ ತನಕ ನಮ್ಮ ಊರಾಗ ಎಣ್ಣೆ ದೀಪ ಹೊತ್ತಿಸಿದವ್ರು ಅದಾರ, ತುಪ್ಪದ ದೀಪ ಯಾರೂ ಹೊತ್ತಿಸಿಲ್ಲ. ಆದ್ರೆ ಅಂದ ಕೂಡ್ಲೇನೆ ಇವಂದು ಮತ್ತು ಬಾಡಿ ಶೇಕ್ ಆಗಕತ್ತಿ. ಯಾರ್ದು? ಹನುಮಂತಿಯವ್ರದ್ದು. ಮುಂದೇನಿಲ್ಲ, ಈಗ 5 ಶನಿವಾರ ನಾನು ತುಪ್ಪದ ದೀಪ ಹೊತ್ತಿಸ್ತೀನಿ ನಿನಗೆ ಅಂದ. ಯಾರಿಗೆ? ಹನುಮಂತಿಯವ್ರಿಗೆ. ಹೊತ್ತಿಸಿದ್ರೆ ನಾ ಏನು ಮಾಡಬೇಕು ಅಂದ. ಏನು ಮಾಡ್ಬೇಕಂದ್ರೆ, ಈಗ ನನಗೆ 25 ಮುಗಿದು 26ನೇ ವರ್ಷದೊಳಗೆ ಪಾದಾರ್ಪಣೆ ಮಾಡೀನಿ. ನನ್ನ ವಯಸ್ಸಿನವರು ಎಲ್ಲರೂ ಯುವಕರು ಮದುವೆಯಾಗಿ ಹೋಗ್ಯದ, ನನಗೆ ಮಾತ್ರ ಒಂದು ಕನ್ಯೆ ಸಿಕ್ಕಿಲ್ಲ. ಹನುಮಂತಿಯವ್ರು ಅಂದ, ನಿನಗೆ ಕನ್ಯೆ ಸಿಗದಿದ್ರೆ ನಾ ಏನು ಮಾಡಲಿ ಅಂದ. ಇನ್ನೂ ಅರ್ಧ ಐತಿ ನಂದು, ಪೂರ್ಣ ಮಾಡಿಲ್ಲ, ಕೇಳು ಅಂದ. ಏನು ಹೇಳು ಅಂದ ಹನುಮಂತ ದೇವರು. ನನ್ನ ಏನಿದ್ರಲ್ಲ ಸಹಪಾಠಿಗಳು ಅವರೆಲ್ಲರದು ಮದುವೆ ಆಗ್ಯದ, ನಂದು ಇನ್ನೂ ಲಗ್ನ ಆಗಿಲ್ಲ. ಅದಕ್ಕೆ ನಿನಗೆ ತುಪ್ಪದ ದೀಪ ಹೊತ್ತಿಸ್ತೀನಿ, ಹೆಂಗಾರ ಮಾಡಿ ನೀನು ಒಂದು ಚಲೋ ಕನ್ಯೆ ಹುಡುಕಾಡ್ಕೊಂಡು ಬಂದು ಕೊಡು ಅಂತ ಬೇಡಿದ. ಯಾರಿಗೆ? ಹನುಮಂತ ದೇವರಿಗೆ. ಹನುಮಂತ ದೇವ್ರಂದ್ರೆ ಸಾಮಾನ್ಯ ಅಲ್ಲ, ಎಲ್ಲ ದೇವರು ಬೇರೆ, ಹನುಮಂತ ದೇವರ ಬೇರೆ. ಹನುಮಂತ ದೇವ್ರಂದ್ರೆ ಜಾಣ ಹನುಮಂತ. ಅದಕ್ಕೆ ಹೇಳ್ಯಾರ ಹಿರಿಯರು, ಊರು ಸುಟ್ಟರು ಆ ಊರಾಗ ಏನು ಬೇಕಾದಾಗಲ್ದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಕೂಡಾವಾಗ ಹನುಮಂತ ದೇವ್ರು ಅಂತಾರೆ. ಎಲ್ಲರಿಗೂ ಹನುಮಂತ ದೇವ್ರು ಅನ್ನೋದಿಲ್ಲ. ಅದಕ್ಕೆ ಜಾಣ ಹನುಮಂತ ಹಿಂಗೆ ಹೇಳಿದ್ನಲ್ಲ, ಅಲ್ಲೋ ನಿನ್ನ ತುಪ್ಪದ ದೀಪದ ಆಸೆಗಾಗಿ ನಾನು ಗುಡಿ ಬಿಟ್ಟು ಹಳ್ಳಿ ತಿರುಗಾಡಿ ನಿನಗೆ ಕನ್ಯೆ ಹುಡುಕಾಡ್ಕೊಂಡು ಬರ್ಬೇಕಾ ನಾನು? ಆವಾಗ ಹನುಮಂತೇವ್ರು ಅಂದ, ಇದ ಕನ್ಯೆ ನನಗೆ ಸಿಕ್ಕಿದ್ರೆ ನಾ ಯಾಕೆ ರಾಮನಿಂದ ರಾಮ ಅನ್ಕೊಂತ ತಿರುಗಾಡ್ತಿದ್ನೋ, ಸಿಗಲಾರದಕ್ಕೆ ಊರ ಹೊರಗೆ ಬ್ರಹ್ಮಚಾರಿಯಾಗಿ ಬಂದು ಕೂತೀನಿ ಅಂತ ಹೇಳಿದ ಹನುಮಂತೇವ್ರು. ನನಗೆ ಸಿಗಲಾರದ ಕನ್ಯೆ ನಿನಗೆ ಹೆಂಗೆ ಹುಡುಕಾಕ ಸಾಧ್ಯದ? ನಿನಗೆ ಬೇಕಾದ್ರೆ ನೀನು ಹುಡುಕ್ಯಾಡಕ್ಕೋ, ನಿನ್ನ ತುಪ್ಪದ ದೀಪ ಬೇಡ, ಎಲ್ಲರದು ಎಣ್ಣೆ ದೀಪ ಒಂದ ಸಾಕು ನನಗಂದ. ಅಂದೇನು ಗೋಣ ತಿರುವಿ ಕೂತಾನ, ಇನ್ನೂ ಹಳ್ಳಿ ನೋಡಕ್ಕೆ ತಯಾರಿಲ್ಲ ಒಬ್ಬರನ್ನ. ಹೇಳೋ ಉದ್ದೇಶ ಅಂದ್ರೆ ಬೇಡೋದೂ ಬೇಡ್ತದ ಮನಸ್ಸು, ಬೇಡಲಾರದ್ದೂ ಬೇಡ್ತದೆ. ಇದು ಬೇಡಿಕೆ ಅಲ್ಲ, ಇದು ಬಯಕೆಲ್ಲ. ಸಿದ್ದರಾಮೇಶ್ವರರು ಹೇಳಿದ್ರಲ್ಲ, ಬಯಸುವೆನಯ್ಯ ಶರಣರ ಸಂಘ. ಹಾಗೆ ಒಂದಿಷ್ಟು ನಮ್ಮ ಮನಸ್ಥಿತಿನೂ ಶರಣರ ಸಂಘದೊಳಗೆ ಭಗವಂತ ಕೊಟ್ಟ ಆಯುಷ್ಯವನ್ನು, ಸುಂದರ ಕ್ಷಣಗಳನ್ನು ಕಳಿಬೇಕನ್ನುವಂತಹ ಇಚ್ಛೆ ಯಾರಲ್ಲಿ ಇರ್ತದೆ, ಯಾರಿಗೆ ಶರಣರ ಸಂಘ ಮಾಡಬೇಕು, ಗುರುವಿನ ಸಂಘ ಮಾಡಬೇಕನ್ನುವಂತಹ ಸದ್ವಿಚಾರ ಸದ್ಭಾವ ಇರ್ತದೆ, ಅವರು ಸಹಿತ ಶರಣರಾಗ್ತಾರೆ. ಒಬ್ಬ ಬಿಜ್ಜರಗಿಯ 12 ವರ್ಷದ ಬಾಲಕ ವೇದಾಂತ ಕೇಸರಿ ಪರಮ ಪೂಜ್ಯನೀಯರಾದ ಮಲ್ಲಿಕಾರ್ಜುನ ಮಹಾಶಿವಯೋಗಿ ವರ್ಯರ ಸಂಘದಿಂದ ಶತಮಾನದ ಸಂತರಾಗಿ ನಡೆದಾಡುವ ದೇವರಾಗಿ ಜ್ಞಾನ ಯೋಗಿಗಳನ್ನಿಸಿಕೊಂಡ್ರಲ್ಲ, ಇದು ಸಂಘದ ಪರಿಣಾಮ. ಒಬ್ಬ ಗುರುವಿನ ಸಂಘದಿಂದ ಒಬ್ಬ ಬಾಲಕ ಗುರು ಮುಟ್ಟಿ ಗುರು ಆದ್ನಲ್ಲ, ಇಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಎಲ್ಲೂ ಸಿಗುವುದಿಲ್ಲ. ಅದು ಶರಣರ ಸಂಘದೊಳಗೆ ಮಾತ್ರ ಸಿಗುತ್ತದೆ. ಅಂತಹ ಸಂಘವನ್ನು ಸಾಧ್ಯವಾದಷ್ಟು ನಾವು ನೀವು ಮಾಡಿದ್ದೇವೆ ಅಂದ್ರೆ ಆವಾಗ ಒಂದಿಷ್ಟು ನಮ್ಮ ಬದುಕು ಭವ್ಯ ಆಗ್ತದೆ, ನಮ್ಮ ಜೀವನ ಪರಮ ಪಾವನ ಆಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತ 1 ತಿಂಗಳ ಪರ್ಯಂತರವಾಗಿ ಬಹಳಷ್ಟು ದೊಡ್ಡ ಅನುಭಾವಿಗಳು, ವಿಶೇಷವಾಗಿರತಕ್ಕಂಥ ಜ್ಞಾನಿಗಳನ್ನು ಇಲ್ಲಿ ಆಮಂತ್ರಿಸಿದ್ದಾರೆ. ಅಂತಹ ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ 1 ತಿಂಗಳ ತಾವೆಲ್ಲರೂ ಒಂದಿಷ್ಟು ಏನು ಮಾಡೋದು, ಸಾಯಂಕಾಲ ಆದ ತಕ್ಷಣ ಬರೋದು, ಮಹಾತ್ಮರನ್ನು ಕಣ್ಣು ತುಂಬ ನೋಡೋದು, ಕಿವಿ ತುಂಬ ಶರಣರ ವಚನಗಳನ್ನು ಕೇಳಿದರೆ ಸಾಕು, ನಿಮ್ಮ ಬದುಕು ಅದು ಭವ್ಯ ಆಗ್ತದೆ. ಈಗ ನಾವು ಮಲ್ಲಿಕಾರ್ಜುನ ಅಪ್ಪುಗಳನ್ನು ಕಂಡವರು,
ಬೇರೆ. ಕಾಣಲಾರದವರು ಜ್ಞಾನಯೋಗಿ ಅಪ್ಪುಗಳು ನಡೆದಾಡುವ ದೇವರಲ್ಲಿ ಕಂಡಿದ್ದರು. ಈಗ ಅವರು ಇಲ್ಲ, ಮತ್ತು ಅವ್ರನ್ನ ಎಲ್ಲಿ ಕಾಣೋದು ಅಂತ ಕೇಳಿದ್ರೆ, ಅವ್ರನ್ನ ಎಲ್ಲಿ ಕಾಣೋದು ಅಂತ ಕೇಳಿದ್ರೆ ಅವರ ಪರಮ ಪೂಜ್ಯರ ರೂಪದೊಳಗನ ನಾವು ಕಾಣೋದು. ಅವರೇ ಇವರನ್ನು ಏನು ಮಾಡ್ಯಾರ, ಈ ಆಶ್ರಮವನ್ನು ತಾವು ಮುನ್ನಡೆಸಿಕೊಂಡು ಹೋಗಿ ಅಂತ ತಿಳ್ಕೊಂಡು ಸ್ವತಃ ಹೃದಯ ತುಂಬಿ ಇವ್ರಿಗೆ ಆ ಮಾತನ್ನು ಹೇಳಿ ಒಪ್ಸ್ಯಾರ. ಅದಕ್ಕೆ ಆ ಪರಮ ಪೂಜ್ಯರ ಅಪ್ಪುಗಳು ಗುರುದೇವರ ಒಂದು ಆಜ್ಞೆಯಂತೆ ಭಕ್ತಿ ಶ್ರದ್ಧೆಯಿಂದ ಹಲವಾರು ಚಟುವಟಿಕೆಗಳನ್ನು ಇಲ್ಲಿ ಯಾವೂ ತಟಸ್ಥಗೊಳ್ಳಲಾರ್ದಂಗೆ, ಅಪ್ಪುಗಳಿಲ್ಲ ಅಲ್ಲೇನು ಹೋಗೋದು ಅಲ್ಲೇನು ನಡೆಯೋದಿಲ್ಲ ಅನ್ನುವಂಥ ವಾತಾವರಣ ಇಲ್ಲ. ಅವರು ಇದ್ದಾಗ ಹೇಗೆ ನಡೀತಿದ್ವೋ ಎಲ್ಲ ಕಾರ್ಯಕ್ರಮಗಳು ಸುಲಭವಾಗಿ ಸುಂದರವಾಗಿ ಅಷ್ಟೇ ಎಲ್ಲ ಕಾರ್ಯಕ್ರಮಗಳು ವೈಭವಪೂರ್ಣವಾಗಿ ಇಲ್ಲಿ ದಿನಗಳವರೆಗೆ, ಮಾಸಗಳವರೆಗೆ, ವರ್ಷಗಳವರೆಗೆ ಸಾಗ್ತಾ ಬಂದಿದ್ದವು. ಆ ಎಲ್ಲ ಕಾರ್ಯಕ್ರಮವನ್ನು ಕಣ್ಣು ತುಂಬಿಕೊಂಡು ಮನಸ್ಸನ್ನು ತುಂಬಿಕೊಂಡು ತಾವೆಲ್ಲರೂ ಪುನೀತರಾಗ್ರಿ ಅಂತ ಹಾರೈಸುತ್ತಾ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರಣಾಮಗಳು.